ಪದ್ಮಾವತಿ ಮತ್ತು ಬಸ್ಯಾನ ಸೀಕ್ರೆಟ್ ಸರ್ವಿಸಿಂಗ್ ಕ್ಲೈಮ್ಯಾಕ್ಸ್. ಹಳ್ಳಿ ಹೈದನಿಗೆ ಸಿಕ್ಕ ಪದ್ಮಾವತಿ. ಭಾಗ 4. ಅಡುಗೆ ಮನೆಯಲ್ಲಿ ನಲ್ಲಿಯ ರಿಪೇರಿ ಮುಗಿದ ಮೇಲೆ ಹೊರಗೆ ಸುರಿಯುತ್ತಿದ್ದ ಮಳೆ ಇನ್ನೂ ಜೋರಾಗಿತ್ತು. ಬಂಗಲೆಯ ಒಳಗಿನ ವಾತಾವರಣ ಪೂರ್ತಿ ಶಾಂತವಾಗಿತ್ತು. ಆದರೆ ಪದ್ಮಾವತಿ ಮತ್ತು ಬಸ್ಯಾನ ಮನಸ್ಸಿನಲ್ಲಿ ಮಾತ್ರ ಒಂದು ದೊಡ್ಡ ಬಿರುಗಾಳಿ ಎದ್ದಿತ್ತು. ಪದ್ಮಾವತಿ ಇಂದು ತೆಳುವಾದ ಬಿಳಿ ಬಣ್ಣದ ಶಿಫಾನ್ ಸೀರೆ ತೊಟ್ಟಿದ್ದಳು. ಅದು ಮಳೆಯ ತೇವಕ್ಕೆ ಅವಳ ಮೈಗೆ ಅಂಟಿಕೊಂಡಿತ್ತು. ಬಸ್ಯ ತನ್ನ ಮೈ ಒರೆಸಿಕೊಳ್ಳುತ್ತಿದ್ದಾಗ ಪದ್ಮಾವತಿ ಅವನ ಪಕ್ಕಕ್ಕೆ ಬಂದು ನಿಂತಳು. ಬಸ್ಯ, ಅಡುಗೆ ಮನೆಯ ಪೈಪ್ ಏನೋ ಟೈಟ್ ಆಯ್ತು. ಆದ್ರೆ ನನ್ನ ಬೆಡ್ರೂಮ್ನ ಆ ಮೇನ್ ಮೀಟರ್ ಬಾಕ್ಸ್ನಲ್ಲಿ ಇನ್ನೂ ಲೋಡ್ ಜಾಸ್ತಿ ಆಗ್ತಿದೆ. ಅದನ್ನ ಚೆಕ್ ಮಾಡೋಕೆ ನಿನಗೆ ಧೈರ್ಯ ಇದೆಯಾ ಎಂದು ಅವಳು ಅವನ ಕಣ್ಣುಗಳನ್ನು ನೇರವಾಗಿ ನೋಡಿ ಕೇಳಿದಳು. ಬಸ್ಯ ತನ್ನ ಎಂದಿನ ತುಂಟ ನಗು ಬೀರುತ್ತಾ, ಪದ್ಮಕ್ಕ, ಹಳ್ಳಿ ಹೈದನಿಗೆ ಧೈರ್ಯದ ಕೊರತೆಯಿಲ್ಲ. ನಿಮ್ಮ ಮನೆಯ ಪ್ರತಿಯೊಂದು ಜಾಯಿಂಟ್ ಎಲ್ಲಿ ಲೂಸ್ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ದಾರಿ ತೋರಿಸಿದ್ರೆ ಸಾಕು. ಇವತ್ತು ರಾತ್ರಿ ಈ ಬಂಗಲೆಯಲ್ಲಿ ಎಲ್ಲೂ ಶಾರ್ಟ್ ಸರ್ಕ್ಯೂಟ್ ಆಗದ ಹಾಗೆ ನಾನು ಸರ್ವಿಸಿಂಗ್ ಮಾಡ್ತೀನಿ ಅಂದ. ಅವರಿಬ್ಬರೂ ಮೆಲ್ಲನೆ ಬೆಡ್ರೂಮ್ ಕಡೆಗೆ ನಡೆದರು. ಆ ರೂಮಿನ ಒಳಗಿದ್ದ ಜೀರೋ ಬಲ್ಬ್ನ ಕೆಂಪು ಬೆಳಕಿನಲ್ಲಿ ಪದ್ಮಾವತಿಯ ಸೌಂದರ್ಯ ಇನ್ನೂ ಮಾದಕವಾಗಿ ಕಾಣುತ್ತಿತ್ತು. ರೂಮಿನ ಕಿಟಕಿಗಳ ಪರದೆಗಳು ಗಾಳಿಗೆ ಹಾರುತ್ತಾ ಅವರ ನಡುವಿನ ಕಾಮದ ತಾಪವನ್ನು ಇನ್ನೂ ಹೆಚ್ಚಿಸುತ್ತಿದ್ದವು. ಬಸ್ಯ ಬೆಡ್ರೂಮ್ನ ಸ್ವಿಚ್ ಬೋರ್ಡ್ ಹತ್ತಿರ ಹೋಗಿ ಅದನ್ನು ಪರೀಕ್ಷಿಸುವ ನೆಪದಲ್ಲಿ ಪದ್ಮಾವತಿಯನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡ. ಅಕ್ಕ, ಇವತ್ತು ಕೇವಲ ವಯರ್ ಅಷ್ಟೇ ಅಲ್ಲ, ನಮ್ಮಿಬ್ಬರ ನಡುವಿರೋ ಕನೆಕ್ಷನ್ ಕೂಡ ಹೈ ವೋಲ್ಟೇಜ್ ಇರಬೇಕು. ಈ ಮೀಟರ್ ಬಾಕ್ಸ್ನಲ್ಲಿ ರೀಡಿಂಗ್ ಜಾಸ್ತಿ ಬರೋ ಹಾಗೆ ನಾನು ಪವರ್ ಕೊಡ್ತೀನಿ ಎಂದು ಅವಳ ಕಿವಿಯ ಹತ್ತಿರ ಗುಸುಗುಸು ಅಂದ. ಪದ್ಮಾವತಿಯ ಮೈಯಲ್ಲಿ ಒಂದು ಸಣ್ಣ ನಡುಕ ಉಂಟಾಯಿತು. ಬಸ್ಯ, ಪಟ್ಟಣದ ಹುಡುಗರೆಲ್ಲ ಕೇವಲ ಮಾತಿನಲ್ಲೇ ಶಕ್ತಿ ತೋರಿಸ್ತಾರೆ. ಆದ್ರೆ ನಿನ್ನ ಈ ಹಳ್ಳಿ ಪೌರುಷದ ಮುಂದೆ ನಾನು ಪೂರ್ತಿ ಕರಗಿ ಹೋಗ್ತಿದ್ದೀನಿ. ಇವತ್ತು ನಿನಗೆ ಫುಲ್ ಪರ್ಮಿಷನ್ ಇದೆ. ಈ ಮನೆಯಲ್ಲಿರೋ ಪ್ರತಿಯೊಂದು ಮೂಲೆಯನ್ನು ನಿನ್ನ ಇಷ್ಟದಂತೆ ಚೆಕ್ ಮಾಡು ಅಂದಳು. ಬಸ್ಯ ಅವಳನ್ನು ಮೆಲ್ಲನೆ ಎತ್ತಿಕೊಂಡು ಆ ವಿಶಾಲವಾದ ಮಂಚದ ಮೇಲೆ ಮಲಗಿಸಿದ. ಹೊರಗೆ ಗುಡುಗು ಮಿಂಚಿನ ಸದ್ದಾದರೆ ಒಳಗೆ ಇವರಿಬ್ಬರ ಪ್ರೇಮದ ಸದ್ದು ಜೋರಾಗಿತ್ತು. ಬಸ್ಯ ತನ್ನ ಕೈಚಳಕದಿಂದ ಪದ್ಮಾವತಿಯ ಮೈಯಲ್ಲಿದ್ದ ಪ್ರತಿಯೊಂದು ಒತ್ತಡವನ್ನು ದೂರ ಮಾಡುತ್ತಿದ್ದ. ಪದ್ಮಕ್ಕ, ಹಳ್ಳಿಯ ಈ ಬಸ್ಯಾನ ಸರ್ವಿಸಿಂಗ್ ಒಮ್ಮೆ ತಗೊಂಡ್ರೆ ನೀವು ಪಟ್ಟಣದ ಲೈಫನ್ನೇ ಮರೆತು ಬಿಡ್ತೀರಾ ಎನ್ನುತ್ತಾ ಅವಳ ತೋಳುಗಳಲ್ಲಿ ಕಳೆದು ಹೋದ. ಪದ್ಮಾವತಿ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ಬಸ್ಯ, ನೀನು ಎಲ್ಲಿಯವರೆಗೂ ಇರ್ತೀಯೋ ಅಲ್ಲಿಯವರೆಗೂ ಈ ಪದ್ಮಾವತಿ ಇನ್ಯಾರನ್ನೂ ಹತ್ತಿರ ಸೇರಿಸಲ್ಲ. ನಿನ್ನ ಈ ಪವರ್ ಇನ್ನು ಮುಂದೆ ನನಗೆ ದಿನ ಬೇಕು ಅಂದಳು. ಬಹಳ ಹೊತ್ತಿನ ನಂತರ ಇಬ್ಬರೂ ಸುಸ್ತಾಗಿ ಮಲಗಿದ್ದರು. ಮಳೆ ಈಗ ನಿಂತಿತ್ತು. ಗಾಳಿ ತಂಪಾಗಿ ಬೀಸುತ್ತಿತ್ತು. ಬಂಗಲೆಯೊಳಗಿನ ಲೈಟ್ಗಳು ಈಗ ಪಳಪಳನೆ ಹೊಳೆಯುತ್ತಿದ್ದವು. ಬಸ್ಯ ಅಂದುಕೊಂಡಂತೆ ಪದ್ಮಕ್ಕನ ಮೀಟರ್ ಬಾಕ್ಸ್ ಮಾತ್ರವಲ್ಲ, ಅವಳ ಜೀವನವನ್ನು ಬೆಳಗಿಸಿದ್ದ. ಪಟ್ಟಣದಿಂದ ಬಂದಿದ್ದ ಪದ್ಮಾವತಿ ಈಗ ಪಕ್ಕಾ ಹಳ್ಳಿಯವಳಾಗಿದ್ದಳು. ಬಸ್ಯ ಮತ್ತು ಪದ್ಮಾವತಿಯ ಈ ಸೀಕ್ರೆಟ್ ಸರ್ವಿಸಿಂಗ್ ಕಥೆ ಇಲ್ಲಿಗೆ ಸುಖಾಂತ್ಯವಾಯಿತು.